ಗುಂಡು ಹಾರಿಸಿಕೊಂಡ ಸ್ಥಿತಿಯಲ್ಲಿ ಬಾಲಕನ ಶವ ಪತ್ತೆಯಾಗಿದೆ. ಬಾಲಕನ ತಂದೆಗೂ ಚಾಕು ಇರಿತ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೌಟುಂಬಿಕ ಕಲಹದಿಂದಾಗಿ ತಂದೆ ಮತ್ತು ಮಗನ ನಡುವೆ ಜಗಳ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ರಾಮಕುಂಜದಲ್ಲಿ ನಡೆದಿರುವಂತಹ ಘಟನೆ. ರಾಮಕುಂಜದ ವಸಂತ್ ಅಮೀನ್ ಅವರ ಪುತ್ರ ಮೋಕ್ಷ ಈಗ ಸಾವಿಗೀಡಾಗಿದೆ. ಸ್ಥಳಕ್ಕೆ ಕಡಬ ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರಿನ ಖಾಸಗಿ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಮೋಕ್ಷ ತಂದೆ ಮತ್ತು ಮಗನ ನಡುವೆ ಆಗಿರುವಂತಹ ಗಲಾಟೆ ಕಲಹಕ್ಕೆ ಸ್ವತಃ ಆ ಹುಡುಗ ಸಾವಿಗೀಡಾಗಿದ್ದಾನೆ. ಇನ್ನು ತಂದೆಯ ಸ್ಥಿತಿಯೂ ಸಹ ಚಿಂತಾಜನಕವಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ತನ್ನಂತಾನೇ ಗುಂಡು ಹಾರಿಸಿಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಬಾಲಕ. ಇನ್ನು ತಂದೆಯ ಮೇಲೂ ಸಹ ಚಾಕು ಇರಿತ ಆಗಿದೆ ಅನ್ನುವಂತಹ ವಿಚಾರ. ಹಾಗಾಗಿ ಈ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಒಂದು ಪ್ರಾಣ ಹೋದರೆ ಮತ್ತೊಬ್ಬರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಹಾಗಂತ ಇವರು ಬೇರೆಯವರಲ್ಲ, ಸ್ವಂತ ತಂದೆ ಮತ್ತು ಮಗ. ಯಾವ ಕಾರಣಕ್ಕಾಯಿತು, ಅಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗಿದ್ದು ಯಾಕೆ, ಕೊಲೆಯ ಹಂತದವರೆಗೂ ಅಥವಾ ಏನಂದರೆ ಆತ್ಮಹತ್ಯೆಯ ಹಂತವರೆಗೂ ಸಹ ಹೋಗಿದ್ದು ಯಾಕೆ, ಇದೆಲ್ಲವೂ ಸಹ ಪ್ರಶ್ನೆ ಮೂಡ್ತಾ ಇದೆ. ಈಗ ಕಡಬ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮಂಗಳೂರಿನ ಖಾಸಗಿ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಈ ಮೋಕ್ಷ ಯುವಕ ಈಗ ಆ ಬಾಲಕನ ಶವ ಪತ್ತೆಯಾಗಿದೆ. ಅವನೇನಾದರೂ ಗುಂಡು ಹಾರಿಸ್ಕೊಂಡು ಸಾವಿಗೀಡಾದ್ನಾ ಅಥವಾ ಅವನ ಮೇಲೆ ಗುಂಡು ಹಾರಿಸಲಾಯ್ತಾ, ಇದೆಲ್ಲವೂ ಸಹ ಈಗ ವಿಚಾರಣೆಯ ನಂತರ ಬೆಳಕಿಗೆ ಬರಬೇಕು.